ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇಲ್ಲಿ ನೋಡಿರಿ, ನಂಗೆ ಹುಷಾರಿಲ್ಲ ಅಂತೇಳಿ ನಾನು ಅಡುಗೆ ಮನೆಗೆ ಬಂದಿಲ್ಲ. ರಾತ್ರಿಯಿಂದ ಫುಲ್ ನಿದ್ದೆ ಆಗಿಲ್ಲ ನನಗೆ. ಅದಕ್ಕೆ ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸ್ನಾನ ಮಾಡಿಕೊಂಡು. ನಾನು ಬರೋಷ್ಟೊತ್ತಿಗೆ ಇವ್ರು ನೋಡಿರಿ ಏನೇನು ಕೆಲಸ ನಡೆಸ್ಯಾರ ಅಂತೇಳಿ. ಏನು ಮಾಡತ್ತೀರಿ? ಏನು ಮಾಡತ್ತೀರಿ ಹೇಳ್ರಿ? ಗಮ್ಮತ್ ಸ್ಮೆಲ್ಲು ಬರತ್ತೈತಿ. ಹೇಳಲ್ಲ? ಅಪ್ಪ ಮಗಳು ಸೇರಿಕೊಂಡು ತಿಂಡಿ ಮಾಡತ್ತಾರೆ ನೋಡ್ರಿ. ಎಲ್ಲ ಏನು ಮಾಡತ್ತೀರಿ? ಈರುಳ್ಳಿ ಗೊತ್ತಾಗ್ತಾವ ಸೈಡಿಂದ. ಏನೋ ಉಪ್ಪಿಟ್ಟ, ತರಕಾರಿ ಉಪ್ಪಿಟ್ಟ. ಪರವಾಗಿಲ್ಲ ಮಾಡ್ತಾರೆ ನೋಡ್ರಿ. ಆದ್ರೇನು ಸ್ವಲ್ಪ ಹೇಳ್ಕೊಡಕ್ಕಿರ್ಬೇಕು ಇಬ್ರಿಗೂ. ಅವ್ರ ಮೇಲೆ ಬಿಟ್ಕೊಂಡ್ರೆ ಆಗಲ್ಲ. ಪರವಾಗಿಲ್ಲ, ಅದು ಮಾಡ್ತಿದ್ದಾರೆ. ಹೆಂಗಾರ ಮಾಡ್ಕೊಳ್ಳಿ ಅಂತೇಳಿ ನಾನು ಸುಮ್ಮನಾಗಿದ್ದೆ, ತಲೆ ಕೆಡಿಸ್ಕೊಂಡಿಲ್ಲ ನೋಡ್ರಿ. ತಂದೆ ಎಲ್ಲ ಕಟ್ ಮಾಡ್ಕೊಡಾಗತ್ತೆ. ನಾ ಮಗಳು ಒಗ್ಗರಣೆ ಮಾಡತ್ತಾಳ. ಜೋರೈತಿ ಇವತ್ತು ಹಂಗಾರೆ ನಮ್ಮ ಮನೇನ ತಿಂಡಿ. ಹಾಂ ಬಸವರಾಜು? ಹಾಂ ರೀ, ಮಾತಾಡಂಗಿಲ್ಲ ಈಗ. ಫುಲ್ ಬ್ಯುಸಿ ಮ್ಯಾನ್ ಇಬ್ಬರು ಸೇರಿ. ಅಮ್ಮಿ ಅದು ತರಕಾರಿ ಉಪ್ಪಿಟ್ಟು ಅರ್ಶಿನ ಉಪ್ಪು ಖಾರ. ಏನಂಗೆ ಹಸಿಮೆಣ್ಸಿನ್ಕಾಯಿ ಕುಂತ ಒಣ ಖಾರ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗತ್ತೆ ನೋಡ್ರಿ ಆಕೆಗೆ. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿರಿ ಇಲ್ಲಿ? ಈಗ ಕೊತ್ತಂಬರಿ ಹಾಕಿದ್ರೇನು? ಹಾಕ್ಬೇಡ್ರಿ, ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋರಂತೆ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿ ರವನ್ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೆಚ್ಚಿಗೇನು ಹೇಳೋದು ಬೇಡ ಅಂದ್ರೆ ಇಲ್ಲಿರೋದ ಬೇಡ, ನಾನು ಹೋಗ್ಬಿಡೋಣ ಆ ಕಡೆ. ಕರೆದಿಲ್ಲ ಬಿಡು, ನೀ ಏನು ನಾನಾಗಿ ಬಂದೆ. ಪಾಪ ಏನು ಮಾಡ್ಕೊತವ ಏನಿಲ್ಲ ಅಂಥೇಳಿ. ಟೈಮ್ ಬಂದು 9:50 ಆಗೈತೆ. ಇದು 8:50 ಆಗೈತೆ ನೋಡ್ರಿ. ನೈನಂಗೂ ಹುಷಾರಿಲ್ದಂಗೆ ಆಗೈತೆ. ಅವಳಿಗೂ ಶೀತ ಕೆಮ್ಮು. ನನಗೂ ಶೀತ ಕೆಮ್ಮು ಏನಿಲ್ಲ, ಬಟ್ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ ಏನಂತೇಳಿ. ಆ ಥರ ಆಗ್ಬಿಟ್ಟೈತೆ ನನಗೆ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆನೇ ಆಗಿಲ್ಲ ನೋಡ್ರಿ ನನಗೆ. ಫುಲ್ ನೈಟು. ಹಾಂ, ಏನೇ ಉಪ್ಪಿಟ್ಟ? ನಾ ರೆಡಿಯಪ್ಪ. ನಾನು ಏನಾದರೂ ನಾನು ಯಾವತ್ತರ ಹೆಸರಿಟ್ಟಿನನ್ರಿ ನಿಮಗೆ. ಹಾಂ ರೀ, ನೀವೇ ಅಪ್ಪ ಹೆಸರಿಡೋರು. ಪಾಪ ರಾತ್ರಿಯೆಲ್ಲ ಎದ್ದು ಬಿಸಿನೀರು ಕಾಯಿಸ್ಕೊಟ್ಟಾರ ನೋಡ್ರಿ ನಮ್ಮ ಮನೆಯವರು. ರಾತ್ರಿನೇ ನಿದ್ದಿಲ್ಲ ಅವರಿಗೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಅವರೇ ಮಾಡ್ಕೊಂಡಾರ. ನಾನು ಮತ್ತು ಅವ್ರ ಅಪ್ಪಾಜಿ ಇಬ್ಬರು ಸೇರಿಕೊಂಡು ಮಾಡ್ಕೊಳತ್ತಾರ. ಕೆಲಸ ಇಲ್ಲ ಅಂದಲ್ಲಿ ಬಚಾವಾಗಿನ್ರಿ. ಇಲ್ಲಿಲ್ಲ ಅಂದ್ರೆ ಇತ್ತು ನನ್ನ ಹಣೆ ಬರ ಅಷ್ಟೇ. ಹೋಗಿತ್ತ ಮತ್ತೆ ಸುಮ್ಮನಾದ್ರಿ ಯಾಕೆ? ಇಷ್ಟೆಲ್ಲ ಯಾಕೆ ಕಷ್ಟ ಹೋಟ್ಲಿಂದ ತಂದು ಕೊಡ್ಬೋದಾಗಿತ್ತು. ಬಟ್ ಇಲ್ಲಿ ಒಂಚೂರು ಚೆನ್ನಾಗಿರಲ್ಲ ನೋಡ್ರಿ. ನಂಗೆ ನಮ್ಮೂರನ್ನ ತಿಂಡಿ ಅಂತ ಹೋಗ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ. ಒಂದು ಸ್ವಲ್ಪನೂ ಚೆನ್ನಾಗೇ ಇರೋಂಗಿಲ್ಲ. ತಿನ್ನೋಕ್ಕೂ ಆಗೋಲ್ಲ. ಅದನ್ನ ದುಡ್ಡು ಬಡ್ದು ತಂದು ಸುಮ್ಮನೆ ಮನೆಯಾಗ ಬಿಸಾಕ್ಬೇಕು ಅಷ್ಟೇ. ಮೊನ್ನೆ ಸತಿನೂ ಹಂಗೆ ಆಗಿ ಇಡ್ಲಿ ಪಲಾವ್ ಅಲ್ಲ ರೀ, ಎಂಥದ್ದು ತರಕಾರಿ ಪಲಾವ ಟೊಮೊಟೊ ಬಾತ ಎಂಥದೋ ಒಂದು ಪಲಾವ್ ಒಂದು ತೊಗೊಂಬಂದಿದ್ರು. ಅದು ತಿನ್ನೋಕ್ಕಾಗಲಿಲ್ಲ. ಇಡ್ಲಿ ಫುಲ್ ಹುಳಿ. ಹೌದಾ? ಅದೇ ನನಗೆ ತಿನ್ನೋಕ್ಕಾಗಲಿಲ್ಲ ಅಂತಲೇ ಹೇಳಿದ್ದೆ ನಾನು. ನೀನು ತಿಂತೀಯನಪ್ಪ? ಹಾಂ, ಮತ್ತು ನನಗೆ ಹೇಳ್ತೀಯ ನಿನಗೆ ಇಷ್ಟ ಆಗಲ್ಲ ಅಂತ ಹೇಳು ಅಂತ. ತಿನ್ನೋಕ್ಕಾಗಲಿಲ್ಲ ನೋಡ್ರಿ ನನಗೆ. ಅದಕ್ಕೆ ತೊಗೊಂಬರ್ತೀನಿ ಅಂದರು. ಬೇಡ, ಈಗ ಕಷ್ಟ ಆದರೂ ಪರವಾಗಿಲ್ಲ, ನಾನು ಒಂಚೂರು ಅವಲಕ್ಕಿ ಮಾಡ್ಕೊಡ್ತೀನಿ ಹೋಟ್ಲಿಂದ ಬೇಡ ನನಗೆ ಅಂತಂದೆ. ಅರಸೀಕೆರೆಗೆ ಹೋಗಿ ಬರ್ತೀನಿ ಅಂತಂದರು. ಬೇಡಪ್ಪ, ಅಷ್ಟಕ್ಕೋಸ್ಕರ ಎಲ್ಲ ಅರಸೀಕೆರೆಗೆ ಹೋಗ್ತೀರಾ? ಬೇಡ, ನಾನೇ ಏನಾರು ಮಾಡ್ಕೊಡ್ತೀನಿ ಬಿಡು ಅಂತಂತಂದೆ. ಆಮೇಲೆ ಇಲ್ಲ ಬಿಡಪ್ಪ ನಾನೇ ಮಾಡ್ತೀನಿ ಅಂತೇಳಿ ಇಬ್ಬರು ಸೇರಿಕೊಂಡು ಮಾಡತ್ತಾರೆ ನೋಡ್ರಿ. ಉಪ್ಪು ಹಾಕ್ರಿ, ಟೊಮೊಟೊ ಬೇಗ ಬೇಯುತ್ತೆ. ಉಪ್ಪು ಹಾಕ್ಬಿಟ್ರೆ ನೀರು ಹಾಕ್ರಿ. ಇಲ್ಲಿ ನೀರು ಎಷ್ಟು ಮಾಡ್ತೀರ ಅನ್ನೋದ್ಮೇಲೆ ಡಿಪೆಂಡ್ ಆಗುತ್ತೆ. ಹಾಕ್ರಿ ಒಂಚೂರು. ಹಾಕ್ರಿ. ಹಾಂ, ಹಾಕ್ರಿ. ಆಮೇಲೆ ನೀರು ಹಾಕ್ತೀವಲ್ಲ ಅವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಬೇಕಂದ್ರೆ ಹಾಕಕ್ಕೆ ಬರುತ್ತೆ. ಬಿಡ್ರಿ. ಇದನ್ನ ಎತ್ತಿಟ್ಬಿಡ್ರಿ, ಮುಗಿದ್ರೆ ಸುಮ್ಮನೆ ಕೈಗೆ ಬಳಸಿ ಮತ್ತೆ ಬೀಳ್ಸಿರಂತೀನಿ ನಾನು. ಅದ್ರದ್ದು ಕೆಲಸ ಆದ ತಕ್ಷಣ ಅದನ್ನ ಎತ್ತಿಟ್ಬಿಟ್ರಿ ಅಂದ್ರೆ ನಿಮ್ಗೆ ಫ್ರೀ ಆಗುತ್ತೆ ಅಡುಗೆ ಮನೆ. ಅವಾಗ ಏನು ಬೇಕಾದರೂ ಮಾಡ್ಕೋಬೋದು. ಬಾರಿಸ್ತೀನಿ ಬಾ. ಈಗ ತಲೆ ಬಾಚ್ಬೇಕು ನೋಡ್ರಿ. ಸ್ಕೂಲ್ ಟೈಮ್ ಆಗೈತಿ. ಅದೆಷ್ಟು ಒಗ್ಗರಣೆ ಆಗೋಷ್ಟೊತ್ತಿಗೆ ತಲೆ ಬಾಚ್ಬಿಡ್ತೀನಿ. ಯಾಕ್ರಿ ಏನಾಯ್ತು? ಒತ್ಸಿದ್ರೆ ರವೆ ಹೋಯ್ತಾ? ತಡಿ ಮಿಕ್ಸ್ ಮಾಡಬೇಡ್ರಿ ನೋಡ್ರಿ, ಹೋಯ್ತು ರವೆ. ಅದು ಹಂಗೆ ಮತ್ತು ಅದಕ್ಕೆ ಹೇಳಿದ್ದಪ್ಪಿ ನಿಮ್ಗೆ. ಮಿಕ್ಸ್ ಮಾಡಬೇಡ್ರಿ, ಹಂಗೆ ಮೇಲೆ ತೆಕ್ಕೊಂಬಿಡ್ರಿ ಬೇರೆ ಪಾತ್ರೆಗೆ. ಅದಿಲ್ಲಾಂದ್ರೆ ಅದು ಸ್ಮೆಲ್ ಆಗ್ಬಿಡುತ್ತೆ ಹಂಗೆ.
ತಟ್ಟೆ ತೊಗೊಂಡು ನೋಡೋದು ಒಂದು ತಟ್ಟೆ ತೊಗೊಂಡ್ಬಿಡ್ರಿ, ಅದು ಬಿಡ್ರಿ ನೀವು ರೀ, ಆ ಪಾತ್ರೆನೇ ಬಿಟ್ಬಿಡ್ರಿ. ತಟ್ಟೆ ತೊಗೊಂಡು ಮೇಲೆ ರವೆ ಇದಕ್ಕೆ ಹಾಕ್ಕೊಂಬಿಡ್ರಿ ತಟ್ಟೆ. ಹಿಂಗಾಗತ್ತೆ ನೋಡಿ ಅವ್ರಿಗೆ, ಅಷ್ಟು ಇದ್ದಲ್ಲ ಇನ್ನು. ಅದು ಕರ್ಕರನ್ನು ತೆಗೆದ್ಬಿಟ್ಟು ರವೆ ಮಾತ್ರ ಎತ್ತಿ ಪ್ಲೇಟಿಗೆ ಹಾಕ್ಕೊಳ್ರಿ. ಇರ್ತ ಅದು ನಡಿ. ಹಿಂಗೆ ಅವಾಗಲೇ ಕೆಬ್ರ ಬೇಡ ಅಂತ ಅನ್ಬೇಕಂತ ಮಾಡಿದ್ದೆ ನಾನು, ಹಂಗೆ ಕೆಬ್ರೆ ಬಿಟ್ಟು ಪಟ್ಟು ಭಾಳ ಹತ್ತೈತೇನು. ಇಷ್ಟು ಏನು ರವೆ 1 ನಿಮಿಷಕ್ಕೆ ಇದಾಗ್ಬಿಡುತ್ತದೆ. ಎಲ್ಲಿ ಬಿಡು, ಏನಾಗಲ್ಲ, ನಡೀತೈತೆ ಇನ್ನೊಂದ್ಸತಿ. ಆಗುವೆ ಫಸ್ಟ್ ಟೈಮ್ ನೋಡಿರಿ ತಂದೆ ಮಗಳು ಇಬ್ಬರು ಸೇರಿ ಮಾಡ್ತಿರೋದು. ಇಲ್ಲ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಅಷ್ಟೇ. ನೀನು ಏನು ಮಾಡ್ತಿ ಬಿಡವ, ಗ್ಯಾಸ್ ಆಫ್ ಮಾಡೋದು, ಅದು ಫಸ್ಟ್ ಗ್ಯಾಸ್ ಆಫ್ ಮಾಡೋದು. ಇದೇ ನೀವು ಮಾಡೋದು, ಹಿಂಗೇನು ಮಾಡೋದು. ನಾನು ಹೇಳ್ದಂಗೆ ಫುಲ್ ನಾನು ಒಟ್ಟು ಅಡುಗೆ ಮನೆಗೆ ಬರ್ದಂಗೆ ಹೇಳ್ದಂಗೆ ಮಾಡಿದ್ಯಾ? ಮಾಡಿ ಸುಳ್ಳು ಒಂದು ಚೂರೆಲ್ಲ ಹೇಳ್ಕೊಡ್ಬೇಕು ನೋಡ್ರಿ. ಅವ್ರವ್ರ ಮ್ಯಾಗ ಬಿಟ್ಟರು ಮುಗಿತೈತಿ. ಹಿಂಗೆ ಆಗೋದು. ಒಂದೇನಾರ ಎಡವಟ್ಟು ಮಾಡ್ತಾರೆ. ಸ್ವಲ್ಪ ಹೇಳ್ಕೊಟ್ಟಿನಂದ್ರೆ ಮತ್ತೆ ಚೆನ್ನಾಗಿ ಮಾಡ್ತಾರೆ. ಹಂಗಾಗೇ ಬಂದೆ, ಏನು ಮಾಡೋಕ್ಕಾಗುತ್ತೆ. ಬಿಡ್ರಿ ರೀ, ಇರಲಿ ಬಿಡಿ ಸಾಕು, ಏನಾಗಲ್ಲ. ಅದನ್ನ ನೀರು ಕುದಿಲ್ತಡಿ, ನೀರು ಕುದ್ದಾದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ಟೇಸ್ಟ್ ಮಾಡಿ ನೋಡಿ ಅದನ್ನು ಕೊತ್ತಂಬರಿ ಹಾಕ್ರಿ. ಬಂತು ಫೋನು, ಕೆಲಸ ಬಂತು. ಏನು ಮಾಡ್ತಪ್ಪ ಯಪ್ಪ? ಯಾಕ್ರಿ ಮಲ್ಕೊಂಡ್ರೆಲ್ಲ ಉಪ್ಪಿಟ್ಟು ಮಾಡಿ ಸುಸ್ತು, ಅದು ಏನು ಮಾಡಿದೆ? ಹಾಂ ಅಷ್ಟೇ ಅಲ್ದಿ, ಒಂದು ಉಪ್ಪಿಟ್ಟು ಮಾಡಿದ್ರೆ ಸುಸ್ತಾಗ್ಬಿಟ್ರ? ಅದಕ್ಕೆ ಸುಸ್ತಾಗ್ಬಿಡ್ತಾನ ಮತ್ತೆ. ಹಾಂ ಏನದು ಉಪ್ಪಿಟ್ಟು ನೋಡಿದ್ರೆ ಏನು ನೋಡ್ಬೇಕಿತ್ತು ಏನಾಗ್ಯದಂತೆ. ನೋಡ್ತೀನಿ ಸರಿ ಸತ್ಯ ಏನಾಗ್ಯದಂತೆ. ವಾ 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 ಏನು ನೋಡ್ರಿ, ಒತ್ತಿರೋ ರೌದು ಉಪ್ಪಿಟ್ಟು ಇವತ್ತು ನಮ್ಮ ಮನ್ಯಾಗ. ಎಲ್ಲ ಪ್ಲೇಟ್ ಎಲ್ಲ ಹೆಂಗೆ ಮುಣಿಸ್ಯಾರ, ರವೆ ಎಲ್ಲ ಹೆಂಗೆ ಚೆಲ್ಲಾರ ಇಲ್ಲ. ಹಿಂಗಾಗೈತೆ ಉಪ್ಪಿಟ್ಟು. ನೀವು ಮಾಡ್ಯಾರ ತಕ್ಕ ಮಟ್ಟಿಗೆ ನೋಡೋಣ. ರವೆ ಅಂತೂ ಫುಲ್ ಎಲ್ಲ ಕಡೆ ಚೆಲ್ಲಾರ ನೋಡ್ರಿ, ಇಲ್ಲೆಲ್ಲ ಚೆಲ್ಲಾರ. ಅದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ನಿಮ್ಗೆ. ಗ್ಯಾಸ್ ಮ್ಯಾಗೆಲ್ಲ ಚೆಲ್ಲಾರ ರವಾನ. ಒಂದು ಹಬ್ಬಕ್ಕೆ ಹಾಕಿಡ್ಬೇಕಿಲ್ಲ ರವೆ ಇವಕ್ಕೂರ್ನ. ನಿಮ್ಗೇನು ಗೊತ್ತಾಗತ್ತೆ? ನಿಮ್ಗೇನು ಗೊತ್ತಾಗಲ್ಲ. ಅಡುಗೆ ಮನೆ ಅಂದ್ರೆ ಗಬ್ಬೆ ಬಿಡ್ತಾರೆ. ಏನಂಗೆ ತರಿ ಬಾಚಿದ್ ನೋಡಿರಿ ನಾನು. ಹಾಕಿ ರೆಡಿ ಆಗತ್ತಾಳ. ಬರ್ರಿ ನಾಷ್ಟ ಹಾಕ್ಕೊಡ್ಲ್ಯಾ? ಹಾಕಿನ ನಿನಗೆ ಹಾಕ್ಕೊಡ್ಲ? ನಾ ಬಾಕ್ಸ್ ಹಾಕ್ಲೇ ಬೇಡ? ನಂಗೆ ಬಾಕ್ಸ್ ಮಧ್ಯಾಹ್ನ ಕೊಟ್ಟು ಕಳಿಸ್ತೀನಿ ನೋಡ್ರಿ. ಅದು ಅನ್ನ ಸಾಂಬಾರು ಏನಾರು ಮಾಡಿ. ಸದ್ಯಕ್ಕೆ ಅದು ಉಪ್ಪಿಟ್ಟಿನ ಅಷ್ಟು ಸರಿ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೊತೀನಿ ನಾನು. ತಿನ್ನೋಕೆ ಮೊದಲು ಹಾಕಿ ಉಪ್ಪಿಟ್ಟು ಇಷ್ಟ ಆಗಲ್ಲ. ಉಪ್ಪಿಟ್ಟಿಲ್ಲ ಒಳಕೀಗ ಮತ್ತು ಮಧ್ಯಾಹ್ನಕ್ಕೆ ಒಂಚೂರು ಏನಾರು ಮಾಡಿ. ಯಾಕ್ರಿ ಕಲರ್ ಇಷ್ಟೊಂದು ಕರ್ರಗಾಗ್ಬಿಡ್ತು? ಯಾಕೆ ಕಲರ್ ಕಪ್ಪು ಕಾಣಿಸ್ತಾ ಇತ್ತಪ್ಪ ಉಪ್ಪಿಟ್ಟಿಂದು? ಅದ್ರ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಯಾರ ನೋಡ್ರಿ. ಹಾಗಾಗಿ ಜಾಸ್ತಿ ಐತೇನು? ಅದೆಷ್ಟು ಐತೆ ತಿನ್ಕೊರವ ಬಿಸಿ ಬಿಸಿದು. ಹೆಂಗಾಗೈತೆ ಹೇಳಿ ನೀನು ನಿಮ್ಮ ಅಪ್ಪ ಮಾಡಿರೋ ಟೇಸ್ಟ್? ನೈನಂಗೆ ನೋಡ್ರಿ ಮೂಗು ಬಟ್ಟಿಟ್ಟಂಗೆ ಆಗೈತೆ ಅದು. ಅದು ಹಂಗೆ ಕಾಣಿಸ್ತೈತೆ ಒಳ್ಳೆ ಕೆಮ್ಮು ಶೀತ ನೋಡ್ರಿ. ಅದು ಉಳಿಕಲ್ಲಿಗೆ ಬಂದವ್ರಿಗೆ ಮಾತ್ರ ಗೊತ್ತದು ಏನಾಯ್ತದ ಅಂತ. ಮುಗ್ಬಟ್ಟಿಟ್ಟಿರ್ತಾರೆ ಆಗೈತದು. ಅಲ್ಲಿ ಮನೆ ಡಾನ್ಸ್ನಾಗ ಮೂಗಿಗೆ ಹಾಕಕ್ಕೆ ಏನೇನು ಆ ಥರದ್ದು ಕೊಟ್ಟಿದ್ರಂತ, ಅದನ್ನು ಹಾಕ್ಕೊಂಡು ಆ ಥರ ಆಗಿರೋದು. ಯಾಕೆ ಕ್ಯಾಮ್ರಾ ಬ್ಲರ್ ಆಗತೈತಿ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಬೀಳ್ತದಲ್ಲ ನಾವು ಮಾಡೋ ಡ್ಯಾನ್ಸಿಗೆ, ಅದು ಪ್ರೆಸ್ ಮಾಡ್ರಿ ಅಂತ ಅವತಾರ ಮಾಡಿಟ್ಟಿರ್ತಿದ್ದೆ. ಸ್ಕಿನ್ನೇ ಕಿತ್ಕೊಂಬಂದಂಗೆ ಆಗಿತ್ತದ ಅವತ್ತು. ಅದು ಹಂಗೆ ಕಲಿ ಕುತ್ಕೊಂಡ್ಬಿಟ್ಟೈತಿ. ಅದನ್ನ ಒಂಥರ ಸೇಮ್ ಮೂಗ್ಬಟ್ ಥರನೇ ಕಾಣಿಸ್ತಾ ಇರ್ತದೆ ಕಲಿ ಕುತ್ಕೊಂಡು. ಹೆಂಗಾಗೈತೆ ಉಪ್ಪಿಟ್ಟು? ಚೆನ್ನಾಯ್ತಾ? ನೀನು ನಿಮ್ಮಪ್ಪ ಮಾಡಿರೋ ಉಪ್ಪಿಟ್ಟು ನಿಜ ಚೆನ್ನಾಯ್ತಾ? ನೋಡ್ರಿ, ನಾ ಇಷ್ಟು ದಿನ ಮಾಡಿಕೊಟ್ರೆ ಉಪ್ಪಿಟ್ಟೆ ಇಷ್ಟ ಆಗಲ್ಲ ನಂಗೆ. ಉಪ್ಪಿಟ್ಟು ನಂಗೆ ಇಷ್ಟ ಆಗಲ್ಲ, ಯಾಕೆ ಉಪ್ಪಿಟ್ಟು ಮಾಡ್ತೀಯ ಅಂದು ನಿಜ ಚೆನ್ನಾಗಿತ್ತದು.
ಅಪ್ ಮಾಡಂತೇಳಿ ಅಂತ ಅಂದು ಹೆಲ್ಪ್ ಐತಲ್ಲ ಅದ್ರೊಳಗೆ ಹಂಗಾಗಿ ಹೌದಲ್ಲ ಹಾಂ ಅಪ್ಪ ಮಗಳು ಸೇರ್ಕೊಂಡು ಮಾಡಿರೋದಕ್ಕೆ ಉಪ್ಪಿಟ್ಟು ಚೆನ್ನಾಗೈತಿ ಇವತ್ತು. ನಾವಿಬ್ರು ತಿನ್ನೋದಲ್ಲ, ನೀ ತಿಂದು ಇವತ್ತು ಅಪ್ಪ ಮಗಳು ಮಾಡಿರೋ ಉಪ್ಪಿಟ್ಟು ಆಹಾ ಏನನ್ನ ಹಾಂ ನಳಮಹಾರಾಜ ನಳಮಹಾರಾಣಿ. ಹಾಂ ಅದೇ ನಳಮಹಾರಾಣಿ ನಳಪಾಕರು ಇಬ್ಬರು ಇವತ್ತೊಂದು ದಿವಸ ಅಡುಗೆ. ಮಹಾರಾಜರಂದ್ರೆ ನಲ್ಲಿ ಮಹಾರಾಜರಂದ್ರೆ ಎಂಥದ್ದು ನಲ್ಲಿ ನಲ್ಲಿ ನಳ ತಿರುತ್ತಾರಲ್ಲ ನಲ್ಲಿ ನಲ್ಲಿ ಮಹಾರಾಜ ನಲ್ಲಿ ಮಹಾರಾಣಿ ನಳ ನಮ್ಮ ಕಡೆ ನಲ್ಲಿ ಈ ಕಡೆ. ಇಲ್ಲಿ ಎರಡು ಆಯ್ತು. ಟೈಮ್ ಆಯ್ತು ನೈನಾ ಬೇಬೆ ತಿನ್ಬೇಕು ನೀನು. 8:25 ಇದು 9:25. ಆ ಗಡಿಯಾರ ಅಂತರೂ ಕೊಟ್ಟು ಬಂದು ಒಂದು 20 ದಿನ ಆತೇನು ಒಂದು ತಿಂಗಳು ಆತ. ಏನ್ ಮಾಡೋದು, ಮೊನ್ನೆ ಫೋನ್ ಮಾಡಿದೆ ಅವ್ನು ಇರಲಿಲ್ಲ, ನಾನು ವಾಪಸ್ ಹೋಗಿಲ್ಲ. ಗಡಿಯಾರ ಮಾಡಕ್ಕೆ ಕೊಟ್ಟು ಬಂದಾರ ನೋಡ್ರಿ ಅವರು. ಆ ಪಾರ್ಟಿ ಅಲ್ಲ ಈ ಪಾರ್ಟಿನೇ ಹೋಗಿಲ್ಲ ಫಸ್ಟು. ಅದೇ ನಾನು ಇರಲಿಲ್ಲ, ಅದೇ. ಅವರು ಬರೀ ಅಂದರು. ಮುಗೀತು ಅಷ್ಟೇ. ಮತ್ತೆ ಅವ್ರು ನಾನು ಇರ್ಬೇಕಾಗಿತ್ತು. ಹೌದಂತೀನಿ. ನಾನು ಇರ್ಬೇಕಲ್ಲ. ವಾದ ಮುಗಿಯಲ್ಲ ನೋಡ್ರಿ, ಹಿಂಗೆ ವಾದ ಜಗಳ ಆಡ್ತಾನೆ ಇರೋದು ಮನೇಲಿ ಯಾವಾಗ್ಲೂ. ಸಿಲಿ ಜಗಳಗಳು ತಾನೆ. ಮಗಳು ಅಪ್ಪಗೆ ಟೇಸ್ಟ್ ತೋರ್ಸಾಕತ್ತ. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತಂತ, ಅದಕ್ಕೆ ಟೇಸ್ಟ್ ನೋಡಿ ಪಪ್ಪ ಇಲ್ಲ ಅಂತೇಳಿ. ಸೂಪರ್ ಮಾಡ್ತಿದ್ರು ಉಪ್ಪಿಟ್ಟ. ನೋಡಿ ತಿನ್ಸು, ನಿಮ್ಮ ಅಮ್ಮ ಗೊತ್ತಿತ್ತು. ಕಲೀಲಿ ಒಂದು ಸ್ವಲ್ಪ. ಬೇಡಪ್ಪ ನಾನು ಕಲಿದೆ ಬೇಡ, ಇನ್ಮೇಲೆ ದಿನ ನೀವೇ ಮಾಡ್ಕೊಟ್ಬಿಟ್ರಿ ಉಪ್ಪಿಟ್ಟು ಸಾಕು ನಂಗೆ ಅಷ್ಟೇ, ಇನ್ನೇನು ಬೇಡ. ಪಿಂಟು ಪಾಪ ಮಕ್ಕೊಂಡೇ ಬಿಟ್ಟ. ಶೇಂಗಾ ಯಾವಾಗ ಹಾಕಿದ್ರಿ ನೀವು ಇದಕ್ಕೆ? ಆಮೇಲೆ ಹಾಕಿದೆ, ನಾನು ಹಾಕಿರಲಿಲ್ಲ, ಮಾಡ್ಬಿಟ್ಟಿದ್ದೆ. ಆಮೇಲೆ ಹಾಕಿದೆ. ಹೆಂಗೈತೆ ಉಪ್ಪಿಟ್ಟು ಥರನೇ ಆಗೈತಿ. ನಾನು ಅವತ್ತು ಹೊಡೆದು ಡೈಲಾಗ್ ಯಾವ ಡೈಲಾಗ್ ಇವತ್ತು ಹೊಡಿತೀನಿ. ಯಾಕೆ ಆ ಡೈಲಾಗಲ್ಲ, ಉಪ್ಪಿಟ್ಟು ಥರನೇ ಆಗೈತಿ. ಉಪ್ಪಿಟ್ಟು ಥರನೇ ಆಗೈತಿ. ನಿಜ ಆಯ್ತು ಒಪ್ಕೊಂತೀನಿ. ನಾನು ನೀವು ಇಬ್ಬರು ಸೇರಿ ಉಪ್ಪಿಟ್ಟು ಮಾಡಿಕೊಟ್ಬಿಡ್ಲಿ ಯಾರಿ. ಹಾಂ ನಮ್ಗೆ ಕೆಲಸ ಇಲ್ಲ ನಂಗಾರೆ. ಹಾಂ ನಮಗೆ ಕೆಲಸ ಇಲ್ಲ ನಂಗಾರೆ. ನೀವು ಮನೆಯಾಗ ಇರ್ತೀಯಪ್ಪ, ನಾವು ಸ್ಕೂಲಿಗೆ ಹೋಗ್ಬೇಕು, ಪಪ್ಪ ಡ್ಯೂಟಿಗೆ ಹೋಗ್ಬೇಕು. ಹೌದಾ? ಆದರೂ ಎಂದಾರ ಒಂದಿನ ಹಿಂಗೆ ಉಪ್ಪಿಟ್ಟು ಮಾಡಿಕೊಟ್ಬಿಡ್ರೆ ಇನ್ಮ್ಯಾಗ ಇಬ್ಬರು ಸೇರಿಕೊಂಡು. ಬೇಡ ಸಾಕು, ನೀ ತಿನ್ಕೊ ಮೊದಲು. ಚೆನ್ನಾಗೈತಿ. ಅಂದರೆ ಉಪ್ಪಿಟ್ಟು ಏನು ಗೊತ್ತಾ, ಯಾವಾಗ್ಲೂ ಸ್ವಲ್ಪ ಉಪ್ಪು ಖಾರ ಹುಳಿ ನಿಂಬೆ ಹಣ್ಣು ಎಣ್ಣೆ ಸ್ವಲ್ಪ ಮುಂದಾಯ್ತು ಅಂತ ಚೆನ್ನಾಗಿ ಆಗುತ್ತೆ ಉಪ್ಪಿಟ್ಟು. ಜಾಣ ಅದಕ್ಕೆ. ನಮ್ಮ ಪಿಂಟು ನೋಡ್ರಿ ನಿದ್ದೆ ಹೊಡ್ಯಾಕತ್ಬಿಟ್ಟ. ನಾವು ಪಿಂಟು ಬಿಡು ಇಲ್ಲಿ ಬಿಡು, ಮಕ್ಕಳು ಬಿಡು. ಏನು ತಿಂತ ನೀನು ತಿನ್ಕೊಂಡು ಹೋಗ್ಬನ್ನಿ, ಟೈಮ್ ಆಗುತ್ತೆ ಫಾಸ್ಟ್ ನಿನಗೀಗ. ಆಗ ಕಡಿತಾನೆ ಸುಮ್ಮನೆ ಚಿನ್ನಿ ಕಡಿತಾನೆ ನೋಡ್ರಿ. ಸ್ಟ್ರಾಂಗ್ ಹೇಳಿರ್ತಾವ ನೋಡಿ ಒಳಗೆ. ಮೊನ್ನೆ ನಾನೇ ಹೊಡೆದಿನಿ. ಒಂದು ನೆನಪಿಸ್ಬೇಡಂತಂದ್ರೆ ಹೆಂಗೆ ಮತ್ತು ಅದು ಇರೋದು ಕರೆಕ್ಟ್. ನಾನು ಅವತ್ತಿತ್ತು ನಾನೇ ಹೊಡೆದಾಕಿದ್ದೀನಿ. ಹಂಗೆ ಒಳಗೆ ಎಸ್ತಿರ್ತೀಯ ಮತ್ತು ಹಂಗೆ ಎಸ್ತು ಅಲ್ಲಿಗೆ ತಂತಿಗೆ ಹಾಕವ ಅಂತ ಹೇಳ್ತೀನಿ. ತಂದ ತಕ್ಷಣನೇ ನೀ ಹಾಕಲ್ಲ, ಅಲ್ಲಿ ತಂದು ಇಡ್ತೀಯ, ಗುಡ್ಡೆ ಮಾಡ್ತೀಯ. ಹಾಕೋ. ವಾತಾವರಣ ಫುಲ್ ಮೋಡ ಆಗ್ಬಿಟ್ಟೈತೆ ನೋಡ್ರಿ. 2 ದಿನ ಆಯ್ತು. ನಿನ್ನೆ ಹಾಕೊಂಡು ಹೋಗಿ ಚಳಿ ಐತೆ, ಮತ್ತು ನನಗೆ ಚಳಿ ಹಿಡಿಯಾಗತ್ತೈತಿ ಈಗ. ಕೊಡ್ತೀನಿ ತಡಿ. ಕೊಡ್ತೀನಿ ತಡಿ. ಸಣ್ಣಗೆ ಜಿಟ್ಟಿ ಮಳೆ ಮೋಡ ನೋಡ್ರಿ. ಬೆಡ್ ಮ್ಯಾಗಿಲ್ಲ ಮಾಡಿಚಿಟ್ಟೆ ನಾನು ಮೊನ್ನೆ. ತಗೊಂಡಿದ್ದು ಮತ್ತೆ ನಾ ಮಾಡಿಚಿಟ್ಟೆ. ಫುಲ್ ಚಳಿ ನೋಡ್ರಿ. ವಾತಾವರಣ ಯಾಕೆ ಸರಿ ಇಲ್ಲ ನಿನ್ನೆಯಿಂದ. ಜಿಟ್ಟಿ ಮಳೆ ನಂಗೆ. ತಗೋ ಬಂದ್ರು ರೀ. ಅಲ್ಲಿ ಕಾಯ್ತಿದಾರೆ ನೋಡ್ರಿ ಅವ್ರು ಬೈಕ್ ಮ್ಯಾಗ. ಬಿಟ್ಟು ಬರಕ್ಕೆ ಹೋಗಿ 1 ವಾರ ಆಗಿತ್ತಾನು ಬಿಟ್ಟು. ಶೂ ಹಾಕೊಂಡು ಹೋಗಿದ್ದಿಲ್ಲ ನೋಡ್ರಿ. ಒಂದು 15-20 ದಿನ ಆಗಿತ್ತು. ನಾಳೆ ಹಾಕೊಂಡ್ರೆ ಫೈನ್ ಕಟ್ತೀನಿ ಅಂತ ಹೇಳಿ. ಹಂಗೆ ಮಾಡ್ಬೇಕು ನಿನಗೆ, ಅಂದರೆ ಸರಿ ಹೋಗ್ತೀನಿ. ಹೋಗಿ ಯಾರು ಕಟ್ತದ ಕಂಡ ಸುಮ್ಮನೆ 10 ರೂಪಾಯಿ 5 ರೂಪಾಯಿ. ಬಾಯ್. ಹಾಂ ಕಳಿಸ್ತೀವಿ. ಬಾಯ್. ನಮ್ಮ ಪಿಂಟು ನೋಡ್ರಿ ಹೆಂಗೆ ಇದು ಮಾಡ್ತಾನೆ. ಅವ್ರು ಹೋಗೋ ಟೈಮಿಗೆ ಕರೆಕ್ಟಾಗಿ ಚಿರ್ ಅನ್ಸಿರ್ತಾನೆ.
ಹೊಂಟ್ಲು ನೋಡ್ರಿ ನೇನ ಮುಗೀತು. ಪುಂಡಿ ಪಲ್ಯ ಗಿಡದ ವಾಡ್ದಾಗೈತೆ ನೋಡ್ರಿ. ಸೊಪ್ಪೆಲ್ಲ ಕೀಳ್ಬೇಕಿದ್ದು ಒಂಚೂರು ಕಿತ್ತಿ ಚಟ್ನಿ ಗಿಟ್ಟು ನೀರ ಮಾಡ್ಕೋಬೇಕು ಒಂದು ಸ್ವಲ್ಪ. ನೋಡೋಣ ಇವತ್ತು ಸಂಜೆಕರ ಮಾಡಿದ್ರಾಗತ್ತಾ ನೋಡ್ಬೇಕು ಏನೇನಾಗುತ್ತೆ ಅಂತೇಳಿ. ಆಗುತ್ತಾ ಇಲ್ಲ ನಮ್ಮ ಮನೆಯವ್ರ ಮನೆಯಾಗಿದ್ದರೆ ಮಾಡ್ತೀನಿ, ಇಲ್ಲಿಕಂದ್ರೆ ಇಲ್ಲಿ ನೋಡ್ರಿ 2 ದಿನ ಮಳೆ ಬಂದಂಗೆ ಆಗೈತೆ ರೀ. ಎಲ್ಲ ಹಸಿ ಆಗ್ಯಾವ ನೋಡ್ರಿ. ಎಲ್ಲ ಒಣಿದಂಗೆ ಆಗಿತ್ತು ಮೊದಲು. ಮತ್ತು 2 ದಿನ ಮಳೆ ಬಂದು ಸ್ವಲ್ಪ ಚೆನ್ನಾಗಾಗೈತೆ ಎಲ್ಲ ಕಡೆ. ಪುಂಡಿ ಸೊಪ್ಪು ಚೆನ್ನಾಗಿ ಬೆಳ್ಕೊಂಡೈತಿ. ಫಸ್ಟು ಆ ಗಿಡ ಕಿತ್ತು ಹಾಕಿದ ಮೇಲೆ ಈ ಕಡೆ ಒಂದು ಗಿಡ ಬಂತು ನೋಡ್ರಿ. ಮತ್ತು ಸೇಮ್ ಅದೇ ಇದಕ್ಕೇ ಇದು ಎಷ್ಟೈತಿ ಮಳೆ ಬರೋಕೈತಿ ನೋಡ್ರಿ. ಮತ್ತೆ ಜಿಟಿ ಕಾಣದೇ ಇಲ್ಲ ಹನಿ, ಸಣ್ಣಗೆ ಜಿಟಿ ಉದುರ್ತೈತಿ ಸ್ಪ್ರೇ ಮಾಡಿದ್ರಗತ್ಲೆ. ಬರ್ರಿ ನಾಷ್ಟ ಮಾಡಮ್ಮ, ಈಗ ಅವ್ರು ಬರ್ತಾರೆ. ಫ್ರೆಂಡ್ಸ್ ಬರ್ರಿ ಉಪ್ಪಿಟ್ಟು ನಾಷ್ಟ ಮಾಡಮ್ಮ. ನಾಷ್ಟ ಮಾಡಿ ಮಕ್ಕೊಂಬಿಡ್ತೀನಿ ನೋಡ್ರಿ. ನಂಗೆ ಅದು ಹೊಲ್ತು ಅವ್ರು ಹಾಕೊಂಬಂದಿರ್ತೀನಿ. ಅವರು ಸ್ನಾನ ಮಾಡ್ತೀನಿ ಅಂತಂದ್ರು, ಸ್ನಾನ ಮಾಡೋಕೆ ನೀರೂ ಇಲ್ಲ. ಹಾಗಾಗಿ ನಾಷ್ಟ ಮಾಡಿರಿ. ಆಮೇಲೆ ಇದ್ರಾಗ ಕಾಯಿಸ್ಕೊತೀರಿ ಅದು ಕಾಯಿಲ್ ಐತೆ ನೋಡ್ರಿ, ಅದ್ರಾಗ ಕಾಯಿಸ್ಕೋಬೇಕು. ಅದು ಬರಲ್ಲ ಅವರಿಗೆ ಕಾಯಿಲು, ಮೈಗೆಲ್ಲ ತಿಂಡಿ ಕೊಡ್ತಲ್ಲ, ಕಡ್ತಾ ಬರುತ್ತದು. ಹಾಗಾಗಿ ಅವ್ರು ಯೂಸ್ ಮಾಡಲ್ಲ ಅದನ್ನು. ಮತ್ತು ಈಗ ಅನಿವಾರ್ಯ ಇಲ್ಲ, ಗ್ಯಾಸ್ನಾಗ ಕಾಯಿಸ್ಕೊಂಡೆ ಒಂದಿಷ್ಟು ಬೇಡ ಅಷ್ಟಕ್ಕೆ ನಾಷ್ಟ ಮಾಡೋಂತೀವಿ ನೋಡ್ರಿ. ಆಮೇಲೆ ಮಾಡ್ಕೋಬೇಕಾಗುತ್ತೆ ಉಪ್ಪಿಟ್ಟು. ಸರಿ ನಿಜ ಹೇಳ ಸುಳ್ಳು ಹೇಳ್ಬಾರ್ದು. ನಿಜ ಚೆನ್ನಾಗಿ ಅಪ್ಪ ಮಗಳು ಮಾಡಿರೋ ಏನು ಒತ್ತಿದ್ರವೆ ಉಪ್ಪಿಟ್ಟು. ಐತೆ ಒತ್ತಿದ ಫ್ಲೇವರ್ ಬರುತ್ತಾ? ಇಲ್ಲ ಫ್ಲೇವರ್ ಇಲ್ಲ ಬಿಡಿ, ತೆಗೆದುವಲ್ಲ ಅದು. ಅದಕ್ಕೆ ಸ್ವಲ್ಪ ಕಲರ್ ಕಪ್ಪದಾಗೈತಿ. ಬಿಟ್ಟು ಅದ್ರದ್ದೇನೋ ಇದು ಬಂದಿಲ್ಲ ಅಂದ್ರೆ ಅದೆಲ್ಲ ಅಷ್ಟು ತೆಗೆದುಬಿಟ್ವಲ್ಲ, ಹಂಗಾಗಿ ನೀವು ತಿನ್ನ ಸೊ ಲೇ ಮಂಗ ತಿನ್ನೋದು ಬಿಡ್ರಿ, ಸುಮ್ಮನೆ ಇದು ಮಾಡ್ತಾರೆ. ಪೇಪರ್ನೆಲ್ಲ ಒದೆ ಬೋತಾವ ಈಗ. ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ಊಟ ಮಾಡಿ ನಾಷ್ಟ ಮಾಡಿ ಮಾಡ್ಕೊಂಡ್ಬಿಡ್ತೀವಿ ಅಂತ ಆಸೆ ಬರ್ತಾರೆ. ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ಏನು ಮಾಡೋದು ಅಂತ ಹೊಳಿಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೂ ಜಾಸ್ತಿ ಹಸಿವಿಲ್ವಂತೆ, ನನಗೂ ಹಸಿವಿಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೂ ಅದು ಜಾಸ್ತಿನೇ ಆಯಿತು. ಏನು ಮಾಡಿದ್ದೀನಿ ಅಂದ್ರೆ ಕೋಸಂಬರಿ ಮಾಡ್ಕೊಂಡು ನೋಡ್ರಿ. ಈ ಟೈಮಲ್ಲಿ ಈ ಥರದ್ದೆಲ್ಲ ತಿನ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು, ಸೌತೆಕಾಯಿ, ಕಾಯಿ ತುರಿ, ಒಂದು ದಾಳಿಂಬೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನದ್ದು, ಅದನ್ನೇ ಮೊಸರನ್ನ ಕಲಿಸ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಮೊಸರು, ಹಾಲು, ಸ್ವಲ್ಪ ಹಾಲು, ಒಂದಿಷ್ಟು ಮೊಸರು, ಅದಕ್ಕೆ ದಾಳಿಂಬೆ ಮತ್ತೊಂದು ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿದ್ನಲ್ಲ ಕೋಸಂಬರಿಗೆ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ ಹಾಕೋಣ ಅಂತ ಅಂದ್ಕೊಂಡೆ, ರಾತ್ರಿ ಟೈಮ್ ಆಗಿರೋದ್ರಿಂದ ಬಾಯಿ ಸ್ಮೆಲ್ ಬರುತ್ತೆ ಬೇಡ ಅಂತಂದ್ರೆ, ಹಂಗಾಗಿ ಈರುಳ್ಳಿ ಸ್ಕಿಪ್ ಆಗೈತೆ. ಒಗ್ಗರಣೆ ಏನು ಹಾಕಿಲ್ಲ, ನಾನು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬಿಟ್ಟಿರ್ಬೋದು ನೀವು. ದೋಸೆ ಮಾಡ್ಕೊಂಡಿದ್ದೀನಿ. ರೈಸ್ ಕೂಗ್ಸೋಣ ಅಂತ ಅಂದ್ಕೊಂಡೆ, ಬೇಡ ಅಂತಂದ್ರೆ ಹಂಗಾಗಿ ಮೂವರಿಗೆ ಒಂದೊಂದು ಅದು ಉತ್ತಪ್ಪ ಥರ ಹಾಕ್ಕೊಂಡು ನೋಡ್ರಿ. ಅದ್ರೊಳಗನೆ ಎಲ್ಲ ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇದು ಹಂಚು ಬಿಸಿ ಇತ್ತಂತೇಳಿ ಹಾಗೆ ಬಿಟ್ಟಿದ್ದೀನಿ. ಇದ್ರಾಗ ದೋಸೆಗೆ ಏನೇನು ಹಾಕಿನಿ ಅಂದರೆ ಈರುಳ್ಳಿ ಹಾಕಿನಿ, ಸಬ್ಬಸಿಗೆ ಸೊಪ್ಪು ಹಾಕಿನಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮತ್ತು ಅಷ್ಟೇ ನೋಡಿರಿ. ಇಷ್ಟೆಲ್ಲ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಅದ್ರ ಜೊತೆಲಿ ಮತ್ತೊಂದು ಸ್ವಲ್ಪ ಮ್ಯಾಗ ಖಾರನೂ ಉದುರಿಸಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಮಾಡಿಲ್ವಲ್ಲ, ಹಾಗಾಗಿ ಹಾಗೆ ತಿನ್ಕೊಳಕ್ಕಾಗುತ್ತೆ. ಸಾಂಬಾರು ಈತೆ ಬೇಕಂದ್ರೆ ಸಾಂಬಾರು ಹಾಕೊಂಡು ತಿನ್ಬೋದು. ನಾನು ಬೇಡ ಹಿಂಗೆ ಖಾರ ಹಾಕ್ಕೊಡು ಅಂದ್ರೆ ಸರಿ ಅಂತೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಇವತ್ತಿಂದು ರಾತ್ರಿ ಊಟ ಹಿಂಗೈತೆ ನೋಡಿರಿ ನಮ್ಮದು. ಹಣ್ಣೆಲ್ಲ ಅದಾವು, ಹಂಗಾಗಿ ಸೌತೆಕಾಯಿನೂ ಇತ್ತು. ಬರೀ ಸೌತೆಕಾಯಿ ತಿಂದು ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅಂದ್ಕೊಂಡಿದ್ದು ಮತ್ತು ಇಷ್ಟೆಲ್ಲ ರಗಳೆ ಆಯಿತು. ಈಗ ಇಲ್ಲಿ ಹಣ್ಣು ಅದ ನೋಡಿರಿ, ಹಣ್ಣು ತೊಗೊಂಬಂದ ಜಾಸ್ತಿ ಇದಾವೆ ಹಣ್ಣು. ಹಂಗಾಗಿ ಹಣ್ಣು ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನಾನು. ಇಲ್ಲಿ ದೊಡ್ಡ ಪತ್ರೆ ತೊಗೊಂಬಂದಿಟ್ಟಾರೆ ನೋಡಿರಿ. ಯಾಕಂದ್ರೆ ನಂಗೆ ಕೆಮ್ಮು ಕಡಿಮೆನೇ ಆಗೋಲ್ತು, ಇದಕ್ಕೆ ಬೇಗ ಕಡಿಮೆ ಆಗುತ್ತೆ ಕೆಮ್ಮು. ಹಂಗಾಗಿ ಎಂಥದ್ದು ಹುಳ ಬಂತಲ್ಲ ಇಲ್ಲಿ, ಎಂಥದ್ದು ಜೇಡದ ಹುಳ ಅನಿಸುತ್ತೆ ಬಹುಶಃ ಇದು. ಈಗ ತೊಗೊಂಬಂದಿಟ್ಟಾರೆ ನೋಡಿರಿ. ತೊಳಿಬೇಕು. ತೊಳೆದ್ಬಿಟ್ಟು ಇದನ್ನ ಕಿವುಚಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿನಿ ಅಂತಂದ್ರೆ ಒಂದು 2 ಸ್ಪೂನಷ್ಟು ರಸ ಕುಡಿಸ್ಬಿಟ್ವಿ ಅಂದ್ರೆ ಬೇಗ ಹುಷಾರಾಗುತ್ತೆ ನೋಡಿರಿ. ಮಾತ್ರೆಗಂತನೂ ಸ್ಪೀಡಾಗಿ ಹುಷಾರಾಗುತ್ತೆ. ಸಣ್ಣ ಮಕ್ಳಿಗಂತೂ ಭಾಳ ಒಳ್ಳೇದು. ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೂ ಒಳ್ಳೇದು ನೋಡಿರಿ ಇದು. ನಮ್ಮ ಮನೇಲಿ ಕೆಮ್ಮು ಆಯ್ತು ಅಂದ್ರೆ ಫಸ್ಟ್ ನಾನು ಇದನ್ನೇ ಟ್ರೀಟ್ಮೆಂಟ್ ಮಾಡೋದು. ಸಾಕಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗಾಗಿ ನಂಗೆ ಅದನ್ನು ತೊಗೊಂಬಂದಿಟ್ಟಿವಿ. ಇವ್ರು ನೋಡಿರಿ ಇಲ್ಲಿ ಫೋನ್ ನೋಡಿಕೊಂಡು ಮಲ್ಕೊಂಡಿದ್ದಾರೆ. ನೈನಾ ಬಂದು ಸ್ಟಡಿ ಮಾಡಾಕ್ತಾ ನೋಡ್ರಿ, ಓದ್ಕೊಳತ್ತಾಳಕಿಗೆ ಟೆಸ್ಟ್ ನಡೆಯತ್ತವು. ಹಾಗಾಗಿ ಈಗ ಓದ್ಕೊಳತ್ತಾಳ. ಟಿವಿ ಏನೂ ಹಚ್ಚಿಲ್ಲ. ನಾನು ಇಷ್ಟೊತ್ತನ ಒಳಗಿದ್ದೆ, ಅದೆಲ್ಲ ಕಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳಕತ್ತಿದ್ದೆ. ನಮ್ಮ ಪಿಂಟು ನೋಡಿರಿ. ಪಿಂಟು ತಾಳಿಂಬೆ ತಿಂದ? ಪಿಂಟು ಬೌಲ್ ಎಲ್ಲಿತ್ರಿ ಅವನು?
ಒಳಗಿಟ್ಟೆ ದಾಳಿಂಬೆ ಕೊಟ್ಟಿದ್ನಲ್ಲ ಈಗ ತಿಂದ ಅಷ್ಟೊತ್ತಿಗೆ ತಿಂದಿದ್ದ ತಿಂದ ಒಂದು ರಾಕ್ ಬೇಕಂತ ಕೊಡಿ ಇನ್ನೂ ಸ್ವಲ್ಪ ಊಟ ಮಾಡಿ ತಿಂದ ಹೆಂಗೆ ನೋಡ್ತಾ ನೋಡು ಅಣಿಕೆ ಬೇಕಾ ದಾಳಿಂಬೆ ಪಿಂಟು ದಾಳಿಂಬೆ ಬೇಕಾ ಪಿಂಟು ಹಾಂ ದಾಳಿಂಬೆ ಬೇಕಾ ನಿಮಗೆ ಒಂದು ಅರ್ಧ ಎತ್ತಿಡ್ಲಿಲ್ಲ ನೋಡ್ರಿ ತಿಂತಿದ್ದು ನಾನು ಅವಾಗ ದಾಳಿಂಬೆನ ಅದು ಕಟ್ ಮಾಡ್ದೇನೆ ಹಂಗೆ ಒಂದು ಸ್ವಲ್ಪ ಹ್ಞೂ ಮೊನ್ನೆ ಒಂದು ತಿನ್ಕೊಂಡ್ವಿ ಮೊನ್ನೆ ಒಂದು ಸೇಬ್ ತಿಂತಾನೆ ಬಿಡು ಆದ್ರೆ ದಾಳಿಂಬೆ ತಿನ್ಕೊತಿದ್ನಲ್ಲ ಒಂದು ಸ್ವಲ್ಪ ಫ್ರಿಜ್ಜಿಗೆ ಎತ್ತಿಡಿ ಒಂದು 2 ದಿನ ಹಾಕಿತ್ತು ಅವನಿಗೆ ಒಂದು ಕಾಲು ಭಾಗದಷ್ಟು ಎತ್ತಿಟ್ರು 2 ದಿನ ತಿನ್ಕೊಂಡು ಆರಾಮಾಗಿ ಇಷ್ಟ ಆಯ್ತು ನೋಡ್ರಿ ಸಂಜೆದು ಈಗ ಊಟ ಮಾಡಬೇಕು ಟೈಮ್ ಎಷ್ಟಾಯ್ತು ರೀ ಟೈಮ್ ಎಷ್ಟಾಯ್ತು 8 ಗಂಟೆ ಆಯ್ತಾ ಬರ್ರಿ ಹಂಗಾರೆ ಊಟ ಮಾಡೋ ಟೈಮ್ ಆಯಿತು ಕೈ ಕಳ್ಕೊ ತೊಗೋತೀರೇನಿಲ್ಲ ರಜಾ ಗಬ್ಬಿಸಿ ನೈನಾ ಮುಗೀತು ಹಾಂ ನೈನಾ ಸರಿ ಊಟ ಮಾಡೋದು ನೋಡ್ರಿ ಇವಾಗ ಒಂದೊಂದು ದೋಸೆ ತಿನ್ಕೊಂಡು ಫಸ್ಟ್ ಕೊಸಂಬರಿ ತಿನ್ಕೊಂಡು ಆಮೇಲೆ ಒಂದು ದೋಸೆ ತಿನ್ಕೊಂಡು ಒಂದು ಇಷ್ಟು ಮೊಸರನ್ನ ಊಟ ಮಾಡಿದರೆ ಮುಗೀತು ಊಟ ನಾನು ಅಂದ್ಕೊಂಡಿದ್ದೆ ಬರೀ ಸೌತೆಕಾಯಿ ತಿನ್ನೋಣ ಅಂತೇಳಿಲ್ಲ ಬರೀ ಕೊಸಂಬರಿ ಉಣ್ಣು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲ ಉಲ್ಟಾ ಪಲ್ಟಾ ಕೇಸ್ ಎಲ್ಲ ಹಾಕಿ ನೋಡ್ರಿ ಹಾಗೆ ಒಂದು ದೋಸೆನ ಹಾಕಿಬಿಡ್ತೀನಿ ಫುಲ್ ಹೆಲ್ದಿ ಊಟ ಇವತ್ತು ಅಲ್ಲ ರೀ ದೋಸೆ ಒಂದೇ ಹೆಲ್ದಿ ದೋಸೆ ಹೆಲ್ದಿ ಊಟ ಅದು ಅದ್ರಾಗೂ ಎಲ್ಲ ಬರೀ ಇದು ಹಾಕಿನಪ್ಪಿ ನಾನು ಬರೀ ತರಕಾರಿ ಐತೆಲ್ಲ 2 ತಟ್ಟೆ ತೊಗೊಂಡಿರಲ್ರಿ ನಾನು ಮರ್ತೇ ಬಿಟ್ರಿ ಏನು ಮಾಡಿರಿ ನೀನು ಯವ್ವಾ ದೇವರೇ ಇಷ್ಟೆಲ್ಲ ಮಾಡಿ ನೋಡ್ರಿ ನನ್ನನ್ನೇ ಮರೆತು ನೀನು ಉಂತೀನಿ ಅಂತ ಕೇಳ್ತಾರೆ ರಾತ್ರಿ ಊಟ ನೋಡ್ರಿ ಎಷ್ಟು ಹೆಲ್ದಿ ಕಾಣಿಸಾಕತ್ತೈತೆ ಪ್ಲೇಟ್ ನೀ ಹಚ್ತಿ ಗ್ರೇಟ್ ಹಚ್ಚ ನೀ ಹಚ್ಚೋದು ಹಿಂಗೆ ನೋಡಿ ನೀ ಹಚ್ಚೋದು ಅದಕ್ಕೆ ನೀನು ಫಸ್ಟ್ ದೋಸೆ ಹಚ್ತೀನಿ ನಂದು ಒತ್ತಿದ್ದ ನನಗೆ ನಂಗೆ ಇಷ್ಟ ನೋಡ್ರಿ ಹಂಗಾಗಿ ನಾನು ಬೇಕು ಅಂತ ಒತ್ಸ್ಕೊಂಡಿರ್ತೀನಿ ಸ್ವಲ್ಪ ಜಾಸ್ತಿ ಎಲ್ಲ ಖಾಲಿ ಆಗಬೇಕು ಹೇಳಿನಿ ಏನೂ ಉಳಿಯೋಂಗಿಲ್ಲ ಸ್ವಲ್ಪ ಸೈಡಿಗೆ ಹಚ್ಚ್ರಿ ಮಧ್ಯಕ್ಕೆ ಹಚ್ತೀವಲ್ಲ ಒಯ್ದ್ಬಿಟ್ಟು ಏನೇನೋ ಉಳಿಯೋಂಗಿಲ್ಲ ಎಲ್ಲ ಖಾಲಿ ಆಗಬೇಕು ಇಷ್ಟು ತಿನ್ನೋಷ್ಟೊತ್ತಿಗೆ ಹೊಟ್ಟೆನೇ ಫುಲ್ಫಿಲ್ ಆಗೋಗ್ಬಿಡುತ್ತೆ ನೋಡ್ರಿ ಮತ್ತೇನೋ ಬೇಕು ಅಂತ ಅನ್ಸೋದೇ ಇಲ್ಲ ಕರೆಕ್ಟಾಗಿ 4 ದೋಸೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಕೋಸಂಬರಿ ಸ್ವಲ್ಪ ಜಾಸ್ತಿ ಆಯ್ತು ಅದಲ್ರಿ ಕೋಸಂಬರಿ ಸ್ವಲ್ಪ ಜಾಸ್ತಿ ಆಯಿತು ಹೌದಿಲ್ಲ ಮಾಡಬಾರ್ದಾಗಿತ್ತು ಅಷ್ಟೊಂದು ನೀನೇ ಅಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಏನು ಮಾಡೋಕ್ಕಾಗುತ್ತೆ ಒಂದು ಸತಿ ಆಯ್ತು ಏನೂ ಮಾಡೋಕ್ಕಾಗಲ್ಲ ಕಮ್ಮಿ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗಲಾಗಿತ್ತು ನಾನು ಬರೀ ಹೆಂಗೆ ಮಾಡಿದ್ರೂ ಜಾಸ್ತಿ ಆಗೇ ಬಿಡ್ತು ಕರೆಕ್ಟಾಗಿ 3 ದೋಸೆ ಮಾಡಂದ್ರೆ ಮತ್ತೆ 4 ದೋಸೆ ಮಾಡಿದ್ದೀನಿ ಸಾಕು ರೀ ನೆಕ್ಸ್ಟ್ ಏನಿಲ್ಲ ಊಟ ಮಾಡೋದಷ್ಟೇ ಬ್ಯಾಟಿಂಗ್ ಮಾಡೋದು ಏನು ಯಾವ್ದಾರು ಒಂದು ತಿಂದು ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೈತೆ ಅಂತೇಳಿ ನೈನಾ ಓದ್ಕೊಳತ್ತಾಳ ನೋಡ್ರಿ ಪಿಂಟ್ಯಾಗ ಒಂದು ಸಣ್ಣ ಬಾಕ್ಸ್ ಕೊಡು ಬಾಕ್ಸಾ ಏನಕ್ಕೆ ಸ್ವಲ್ಪ ದಾಳಿಂಬೆ ತೆಗೆದ್ಬಿಡ್ತೀನಿ ಕಾಳು ಅದ ಸರಿ ಹೋಗಲ್ಲ ರೀ ಅವು ಇತ್ತಿಟ್ರು ಒಂಥರ ಉಪ್ಪು ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತೈತಲ್ಲ ಸರಿ ಹೋಗಲ್ಲ ಇರ್ಲಿ ಬಿಡು ಓಕೆ ತರ್ತೀನಿ ಊಟ ಫ್ರೆಂಡ್ಸ್ ಬರ್ರಿ ಊಟ ಮಾಡಮಂತ ಎಲ್ಲ ಓಕೆ ಆಗೈತಿ ನೈನನ ಸಂಬಂಧ ವೆಯ್ಟಿಂಗ್ ಈಗ ನೈನಾ ನೋಡಿದ್ರೆ ಓದ್ಕೊಳತ್ತಾಳೆ ಬರ್ರಿ ರಾತ್ರಿ ಊಟನ ಎಂಜಾಯ್ ಮಾಡ ತಟ್ಟೆ ಇಟ್ಟು ನೋಡು ಬರ್ಬಾರ್ದು ನೋಡು ಅಂತ ಬರ್ಬಾರ್ದು ಅಂದ್ರೆ ಬಿಡ್ತಾನೆ ನಾವು ಎಲ್ಲಿ ಅದೇ ಅದೊಂದು ಎಕ್ಸ್ಟ್ರಾ ಮಾಡೀನಿ ಇರಲಿ ಅಂತೇಳಿ ನೀವು ಯಾರು ಕೇಳ್ತೀರ ಬಿಡ್ತೀರ ಅಂತ ತಿನ್ಕೊಂಡು ಹಾಂ